ಮಲ್ಲಿಕಾರ್ಜುನ ಖರ್ಗೆ ಮನಸ್ಸಲ್ಲಿ ಸಿಎಂ ಪಟ್ಟದ ಆಸೆ. ರಾಜ್ಯ ಕಾಂಗ್ರೆಸ್ ಮತ್ತೆ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಾ? ದಲಿತ ನಾಯಕರ ದೆಹಲಿಯಿಂದ ಸಿಕ್ತ ಬಿಗ್ ಟ್ವಿಸ್ಟ್. ರಾಜ್ಯ ಕಾಂಗ್ರೆಸ್ ಮತ್ತೆ ದಲಿತ ಸಿಎಂ ಅಸ್ತ್ರದ ಪ್ರಯೋಗ. ದಲಿತ ನಾಯಕರಿಗೆ ಈಗ ದೆಹಲಿಯಿಂದ ಸಿಕ್ತ ಬಿಗ್ ಟ್ವಿಸ್ಟ್. ಡಿಕೆ ಡೆಡ್ ಲೈನ್ಗೆ ಸಿಎಂ ಸಿದ್ದು ಆಪ್ತರ ಚೆಕ್ಮೇಟ್. ದಲಿತ ಸಿಎಂ ಹಕ್ಕೊತ್ತಾಯ ಮುನ್ನೆಲೆಗೆ ತಂದ ಸಿಎಂ ಬಣ. ನೀವೇ ಸಿಎಂ ಆಗ್ಬಿಡಿ, ಎಐಸಿಸಿ ಅಧ್ಯಕ್ಷರ ಬಳಿ ದಾಳ. ಸುನಿಲ್ ಬೋಸ್ ಫ್ಲಾಟ್ನಲ್ಲಿ ಸಿಎಂ ಆಪ್ತರ ತಂತ್ರಗಾರಿಕೆ. ಸಂಸದ ಸುನಿಲ್ ಅವರ ಒಂದು ಫ್ಲಾಟ್ನಲ್ಲಿ ನಿನ್ನೆ ಮೊನ್ನೆ ಸರಣಿ ಸಭೆಯಾಗಿತ್ತು. ಮಹದೇವಪ್ಪ, ಮುನಿಯಪ್ಪ, ಬಿಕೆ ಹರಿಪ್ರಸಾದ್ ಅವರ ಬಿಗ್ ತಂತ್ರ ಇದು. ಈ ಸಭೆಯಲ್ಲಿ ಸಿಎಂ ಬಣ ರೂಪಿಸಿದ ತಂತ್ರ ಏನು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಮಲ್ಲಿಕಾರ್ಜುನ ಖರ್ಗೆ ಮನಸ್ಸಿನಲ್ಲಿ ಸಿಎಂ ಪಟ್ಟದ ಆಸೆ. ರಾಜ್ಯ ಕಾಂಗ್ರೆಸ್ ಮತ್ತೆ ದಲಿತ ಸಿಎಂ ಅಸ್ತ್ರದ ಪ್ರಯೋಗವನ್ನ ಮಾಡ್ತಾ ಇದೆಯಾ? ದಲಿತ ನಾಯಕರ ದೆಹಲಿಯಿಂದ ಸಿಕ್ತ ಬಿಗ್ ಟ್ವಿಸ್ಟ್. ಡಿಕೆಶಿ ಡೆಡ್ ಲೈನ್ಗೆ ಸಿಎಂ ಸಿದ್ದು ಆಪ್ತರ ಚೆಕ್ಮೇಟ್. ದಲಿತ ಸಿಎಂ ಹಕ್ಕೊತ್ತಾಯ ಮುನ್ನೆಲೆಗೆ ತಂದ ಸಿಎಂ ಬಣ. ದಲಿತ ಸಿಎಂ ಹಕ್ಕೊತ್ತಾಯವನ್ನ ಈಗ ಸಿಎಂ ಬಣ ಮುನ್ನೆಲೆಗೆ ತಂದಿದೆ. ನೀವೇ ಸಿಎಂ ಆಗ್ಬಿಡಿ ಸರ್ ಅಂತ ಹೇಳಿದ್ದಾರೆ. ಸುನಿಲ್ ಬೋಸ್ ಅವರ ಫ್ಲಾಟ್ನಲ್ಲಿ ಸಿಎಂ ಆಪ್ತರ ತಂತ್ರಗಾರಿಕೆ ನಡೀತಾ ಇತ್ತಂತೆ. ಫ್ಲಾಟ್ನಲ್ಲಿ ನಿನ್ನೆ ಮೊನ್ನೆ ಕೂಡ ಸರಣಿ ಸಭೆಗಳು ನಡೆದಿದ್ವು. ಮಹದೇವಪ್ಪ, ಮುನಿಯಪ್ಪ, ಬಿಕೆ ಹರಿಪ್ರಸಾದ್ ಅವರಿಂದ ಬಿಗ್ ರಣತಂತ್ರ. ಈ ಸಭೆಯಲ್ಲಿ ಸಿಎಂ ಬಣ ರೂಪಿಸಿದಂತಹ ತಂತ್ರ ಏನು ಗೊತ್ತಾ? ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನಸ್ಸಿನಲ್ಲಿ ಈಗ ಸಿಎಂ ಪಟ್ಟದ ಆಸೆಯನ್ನ ಹುಟ್ಟಿಸಲಾಗ್ತಾ ಇದೆಯಾ? ರಾಜ್ಯ ಕಾಂಗ್ರೆಸ್ ಮತ್ತೆ ದಲಿತ ಸಿಎಂ ಅಸ್ತ್ರದ ಪ್ರಯೋಗವನ್ನ ಮಾಡ್ತಾ ಇದೆಯಾ? ದಲಿತ ನಾಯಕರ ದೆಹಲಿಯಿಂದ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆಯಾ? ಡಿಕೆಶಿ ಅವರ ಡೆಡ್ ಲೈನ್ಗೆ ಈಗ ಸಿಎಂ ಸಿದ್ದು ಆಪ್ತರ ಚೆಕ್ಮೇಟ್. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಸಿಎಂ ಆಗಿರ್ಲಿ, ಅದೇ ಪಕ್ಷಕ್ಕೆ ಮತ್ತಷ್ಟು ರಾಜಕೀಯ ಒಳ್ಳೆಯದಾಗುತ್ತೆ. ಒಂದೊಮ್ಮೆ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಿದ್ದಲ್ಲಿ, ನಾಯಕತ್ವ ಬದಲಾವಣೆ ತೀರ್ಮಾನ ಅನಿವಾರ್ಯ ಆದಲ್ಲಿ ಸಿಎಂ ಆಗುವ ಅವಕಾಶವನ್ನ ದಲಿತರಿಗೆ ಕೊಡಬೇಕು. ಸರ್ಕಾರದ ಸ್ಥಿರತೆ, ಒಗ್ಗಟ್ಟನ್ನ ಕಾಯಲು ತಾವೇ ನಾಯಕತ್ವವನ್ನು ವಹಿಸಿ ರಾಜ್ಯದ ಮೊದಲ ದಲಿತ ಮುಖ್ಯಮಂತ್ರಿ ನೀವೇ ಆಗಿ ಅಂತ ಹೇಳಿದ್ದಾರೆ. ಹೆಂಗೂ ಜೂನ್ನಲ್ಲಿ ರಾಜ್ಯಸಭೆ ಅವಧಿ ಮುಗಿತಾ ಇದೆ. ರಾಜ್ಯಕ್ಕೆ ನೀವೇ ಮರಳಿದ್ರೆ ಪಕ್ಷದ ಎಲ್ರಿಗೂ ಖುಷಿಯಾಗುತ್ತೆ. ದಲಿತ ಸಮುದಾಯದ ನಿರೀಕ್ಷೆಗೂ ಕೂಡ ಕೈಗೂಡ್ದಂತಾಗುತ್ತೆ. ಹೀಗಂತ ಖರ್ಗೆ ಅವರ ಮನದಲ್ಲಿ ಆಸೆಯನ್ನ ಹುಟ್ಟಿಸಿದೆ ಸಿಎಂ ಬಣ. ಈ ಬೆನ್ನಲ್ಲೇ ಬದಲಾಯಿತ ಎಐಸಿಸಿ ಅವರ ಅಧ್ಯಕ್ಷರ ರಣತಂತ್ರ. ಸದ್ಯ ನಾಯಕತ್ವ ಬದಲಾವಣೆ ಇಲ್ಲ ಎನ್ನುತ್ತಲೇ ಇದ್ರು ದಲಿತ ಸಿಎಂ ಮಂತ್ರ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರು ಒಪ್ಪಿದ್ರೆ ಖರ್ಗೆ ಅವರು ಸಿಎಂ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೀವೇ ಮುಖ್ಯಮಂತ್ರಿ ಆಗ್ಬಿಡಿ ಸಾಹೇಬ್ರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನಾಯಕತ್ವವನ್ನ ಬದಲಿಸಬೇಡಿ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ವಿವೇಕ್, ಈಗಾಗಲೇ ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ ಸಿಎಂ ಅವರ ಒಂದು ಬದಲಾವಣೆ ವಿಚಾರ. ದಲಿತ ಸಿಎಂ ಹಕ್ಕೊತ್ತಾಯದ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಇದೆ? ಯಾವಾಗ ರಾಜ್ಯದಲ್ಲಿ ಒಂದು ರೀತಿಯಾಗಿ ಮುಖ್ಯಮಂತ್ರಿ ಬದಲಾವಣೆ ಎಂಬ ಚರ್ಚೆ
ಮುನ್ನೆಲೆಗೆ ಬರುತ್ತೋ ಆ ಸಂದರ್ಭದಲ್ಲೆಲ್ಲ ದಲಿತ CM ಆಗಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿಬರುತ್ತೆ. ಈ ನಿಟ್ಟಿನಲ್ಲಿ ನಾವು ಸಾಕಷ್ಟು ಬಾರಿ ಗಮನಿಸ್ತಿರ್ತೇವೆ. ಈಗಾಗಲೇ ಏನು ಕಳೆದ 6 ತಿಂಗಳಿಂದ ಕೂಡ ಅಷ್ಟೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋ ಒಂದಿಷ್ಟು ಡೇಟ್ಗಳು ಕೂಡ DK ಶಿವಕುಮಾರ್ ಪರವಾಗಿದ್ದಂಥವ್ರು ಒಂದಿಷ್ಟು ದಿನಾಂಕಗಳನ್ನು ಕೂಡ ನಿಗದಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈ ದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇನ್ ದ ಸೇಮ್ ವೇ ಈಗಲೂ ಕೂಡ ಅಷ್ಟೇ ಮೇ 15ನೇ ತಾರೀಕು ಅವರ ಬರ್ತಡೇ ಇದ್ದೆ. ಆ ನಿಟ್ಟಿನಲ್ಲಿ ಅವರಿಗೆ ಬರ್ತಡೇ ಗಿಫ್ಟ್ ಆಗಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎಂಬ ಒಂದಿಷ್ಟು ವಿಚಾರಗಳು ಕೇಳಿಬರ್ತಿತ್ತು. ಆದರೆ ಸದ್ಯಕ್ಕೆ ಇದಕ್ಕೆಲ್ಲ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಆ ಒಂದು ಹೇಳಿಕೆಯಿಂದ ಎಲ್ಲದಕ್ಕೂ ಬ್ರೇಕ್ ಬಿದ್ದಂತೆ ಕಂಡು ಬರ್ತಾ ಇದೆ. ಸಿದ್ದರಾಮಯ್ಯ ಅಂಡ್ ಟೀಮ್ ಏನಿದ್ರು ಅವರಿಗೆಲ್ಲರಿಗೂ ಒಂದು ಖುಷಿ ಪಡುವಂತ ಸುದ್ದಿ ಆಗಿತ್ತು ಇದು. ಆದ್ರೆ DK ಶಿವಕುಮಾರ್ ಅಂಡ್ ಟೀಮ್ಗೆ ಇದು ಒಂದು ರೀತಿಯಾಗಿ ನಿರಾಸೆ ಉಂಟು ಮಾಡಿದೆ. ಅವರ ಒಂದು ಹೇಳಿಕೆ ಸದ್ಯದ ಮಟ್ಟಿಗೆ ಯಾವುದೇ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಅವರದ್ದು ಒಂದು ಹೇಳಿಕೆ ಏನಿದೆ ಇದು ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸ್ತಿದೆ. ಜೊತೆಗೆ ಈಗಾಗಲೇ ಏನು ಮೊನ್ನೆ ಅಷ್ಟೇ DK ಶಿವಕುಮಾರ್ ಹಾಗೂ ಅವರ ಸಹೋದರರಾದಂಥ DK ಸುರೇಶ್ ಅವರಿಬ್ಬರು ಕೂಡ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬರ್ತಾರೆ. ಅದಾದ ಬಳಿಕ ಏನಾದರೂ ಚೇಂಜಸ್ ಆಗ್ಬಹುದು ರಾಜ್ಯದಲ್ಲಿ ಎಂಬ ವಿಚಾರಗಳು ಕೂಡ ಕೇಳಿ ಬರ್ತಿತ್ತು. ಅದಾದ ಬಳಿಕ ಮತ್ತೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಾದೇವಪ್ಪ ಇವರೆಲ್ಲರೂ ಕೂಡ ಅಹಿಂದ ನಾಯಕತ್ವ ರಾಜ್ಯಕ್ಕೆ ಮುಖ್ಯವಾಗಿ ಬೇಕಾಗಿದೆ. ಅಹಿಂದ ಸಭೆ ಕೂಡ ನಾವು ಮಾಡಬೇಕಾಗಿದೆ. ಅಹಿಂದ ಮತ ಬ್ಯಾಂಕ್ ಮತ್ತೆ ನಾವು ಕ್ರೋಢೀಕರಣ ಮಾಡೋದಕ್ಕೆ ಮತ್ತೊಮ್ಮೆ 2028ಕ್ಕೆ ನಾವು ಸರ್ಕಾರ ರಚನೆ ಮಾಡಬೇಕಂದ್ರೆ ಅಹಿಂದ ನಾಯಕರಿಗೆ ಇಳಿಸಿದ್ರೆ ಇದು ಸರಿಯೇ ಹೋಗೋದಿಲ್ಲ ಅನ್ನೋ ಒಂದಿಷ್ಟು ಚರ್ಚೆಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಕೂಡ ಇಟ್ಟಂತೆ ಕಂಡು ಬರ್ತಾ ಇದೆ. ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆ ಮಾಡದೇ ಆಗಿದ್ದಲ್ಲಿ ದಲಿತ CM ಮಾಡಿ ಅನ್ನೋ ಒಂದಿಷ್ಟು ವಿಚಾರಗಳನ್ನು ಕೂಡ ಅವರ ಮುಂದೆ ಇಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈ ಹಿಂದೆ ಕೂಡ ನಾವು ಗಮನಿಸಿದ್ರಿ ಸಾಕಷ್ಟು ಬಾರಿ ಯಾವಾಗ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ವಿಚಾರಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲೆಲ್ಲ ದಲಿತ ನಾಯಕರಾದಂಥವರು ಪ್ರಮುಖವಾಗಿ HC ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪರಮೇಶ್ವರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ದಲಿತ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದಿಷ್ಟು ಕೂಗನ್ನು ಕೂಡ ಅವರ ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಮುಂದೆ ಸಾಕಷ್ಟು ಬಾರಿ ಇಟ್ಟಿದ್ರು. ಈ ಬಾರಿ ಕೂಡ ಅದೇ ಬೇಡಿಕೆಯನ್ನು ಅವರ ಮುಂದೆ ಇಟ್ಟಿದ್ದಾರೆ. ಅದರಲ್ಲೂ ಕೂಡ ಇದರಲ್ಲಿ ವಿಶೇಷ ಪಡೆದುಕೊಳ್ಳುವಂಥದ್ದು ಏನಪ್ಪಾ ಅಂದ್ರೆ ಜೂನ್ ನಲ್ಲಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜ್ಯಸಭೆ ಅವಧಿ ಕೂಡ ಮುಕ್ತಾಯವಾಗುತ್ತೆ. ಆ ನಿಟ್ಟಿನಲ್ಲಿ ನೀವೇ ಮತ್ತೆ ರಾಜ್ಯಕ್ಕೆ ಮರಳಿ ನೀವೇ ಮುಖ್ಯಮಂತ್ರಿಯಾಗಿ ನೀವೇ ಮೊದಲನೇ ದಲಿತ ಮುಖ್ಯಮಂತ್ರಿ ಆಗಿ ಎಂಬ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಖರ್ಗೆ ಅವರ ಮುಂದೆ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ HC ಮಾದೇವಪ್ಪ ಅಂಡ್ ಟೀಮ್ ಕೂಡ ಇಟ್ಟಿದೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದರೆ ನಿಜಕ್ಕೂ ಕೂಡ ಅದೇ ಆದಲ್ಲಿ ಇಲ್ಲಿ ಮೊದಲನೇ ದಲಿತ ಮುಖ್ಯಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗ್ತಾರೆ. ಆದರೆ DK ಶಿವಕುಮಾರ್ ಅವರ ಕನಸಿಗೆ ಏನಾಯಿತು ಅನ್ನೋ ಒಂದಿಷ್ಟು ವಿಚಾರಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ, ಪ್ರಶ್ನೆಗಳು ಕೂಡ ಮೂಡಿಸುತ್ತೆ. ಆದರೆ ಇದೆಲ್ಲವೂ ಕೂಡ ಡಿಸೈಡ್ ಆಗೋದು ಮೇ 4ರ ಬಳಿಕ ಅಂತಾನೆ ಹೇಳಬಹುದು. ಯಾಕಂದ್ರೆ ಈಗಾಗಲೇ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಕೂಡ ಬರುತ್ತೆ. ಜೊತೆಗೆ ನಮ್ಮ ರಾಜ್ಯದಲ್ಲಿ ನಡೆದಂತ 2 ಉಪಚುನಾವಣೆಗಳೇನಿತ್ತು, 2 ಕ್ಷೇತ್ರದ ಉಪಚುನಾವಣೆಗಳು, ಇದರ ಫಲಿತಾಂಶ ಕೂಡ ಬಿಡುತ್ತೆ. ಇದರ ಬಳಿಕ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದಾದ್ರೂ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಗಂಗಾ, ಧನ್ಯವಾದಗಳು ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.